ಹಲೋ ವೀಕ್ಷಕರೇ, ನಮಸ್ಕಾರ. ನಿಮಗೆಲ್ಲರಿಗೂ ಟ್ರಿಪ್ ಮೈ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ. ನಾವು ಹಿಂದೂಗಳಿಗಾಗಿ ಇರುವ ದೇಶಗಳು ಯಾವುದಪ್ಪ ಅಂತ ನೋಡೋದಾದರೆ ನಮ್ಮ ಕಣ್ಣು ಮುಂದೆ ಬರೋದು 1-2-3 ದೇಶಗಳು ಮಾತ್ರ. ಆದರೆ ನಮ್ಮ ದೇಶವನ್ನು ಹೊರತುಪಡಿಸಿಯೂ ಒಂದು ಮುಸ್ಲಿಂ ರಾಷ್ಟ್ರದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂಗಳಿದ್ದಾರೆ. ಹಾಗಾದರೆ ಆ ದೇಶ ಯಾವುದಪ್ಪ ಅಂದರೆ ಅದೇ ಇಂಡೋನೇಷ್ಯಾ. ಈ ಇಂಡೋನೇಷ್ಯಾ ಏನಿದೆ, ಇದು ಒಂದು ಮುಸ್ಲಿಂ ಕಂಟ್ರಿ ಆಗಿದ್ದು ಇವತ್ತಿಗೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಹಿಂದೂಗಳು ವಾಸಿಸ್ತಾರೆ. ಸ್ನೇಹಿತರೆ, ಹಾಗಾದರೆ ಬನ್ನಿ ಇವ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇವರು ಎಲ್ಲಿ ವಾಸ ಮಾಡ್ತಾರೆ, ಇಲ್ಲಿ ಎಷ್ಟು ದೇವಾಲಯಗಳಿದೆ, ಇವರ ಸಂಸ್ಕೃತಿ ಏನು, ನಮ್ಮ ಸಂಸ್ಕೃತಿಗೂ ಇವ್ರ ಸಂಸ್ಕೃತಿಗೆ ಏನಾದ್ರು ವ್ಯತ್ಯಾಸ ಇದೆಯಾ, ಎಲ್ಲದ್ರ ಬಗ್ಗೆನೂ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಹಿಂದೂಗಳಿಗೆ ಹೆಮ್ಮೆಯಾಗಿರುವಂಥ ಇಂಥ ವಿಷಯಗಳನ್ನು ಮಿಸ್ ಮಾಡ್ಕೊಬೇಡಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ದಯವಿಟ್ಟು ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಹಾಗಾದರೆ ಇಂಡೋನೇಷ್ಯಾದಲ್ಲಿ ಅತಿ ಹೆಚ್ಚು ಹಿಂದೂಗಳಿರುವ ಜಾಗ ಯಾವುದು ಅಂತ ನೋಡೋದಾದರೆ ಅದುವೇ ಬಾಲಿ. ಅತಿ ಹೆಚ್ಚು ಹಿಂದೂಗಳಿರುವ ಈ ಬಾಲಿಯನ್ನು ಭೂಲೋಕದ ಸ್ವರ್ಗ ಅಂತಾನೆ ಕರೀತಾರೆ. ಯಾಕಪ್ಪ ಅಂದರೆ ಬಾಲಿಯಲ್ಲಿ ಅಂತಹ ದೊಡ್ಡ ದೊಡ್ಡ ದೇವಾಲಯಗಳಿದೆ. ಇಲ್ಲಿರುವ ದೇವಾಲಯ ಏಷ್ಯಾದಲ್ಲೇ ಅತಿ ದೊಡ್ಡ 2ನೇ ದೇವಾಲಯ ಸಹ ಇಲ್ಲೇ ಇರೋದು. ಇಲ್ಲಿ ಅತಿ ಹೆಚ್ಚು ಪ್ರಕೃತಿ ಸೌಂದರ್ಯದಿಂದ ತುಂಬಿ ತುಳುಕುವಂಥ ಪ್ರದೇಶ ಇದು. ಈ ಬಾಲಿ ಎನ್ನುವ ಪ್ರದೇಶ ಇಂಡೋನೇಷ್ಯಾದ ಒಂದು ದ್ವೀಪ ಆಗಿದೆ. ಇಲ್ಲಿ ಅತಿ ಹೆಚ್ಚು ಪ್ರವಾಸಿಗರನ್ನು ತನ್ನತ್ತ ಕೈ ಬೀಸಿ ಕರೆಯುತ್ತೆ. ಇಲ್ಲಿ ಕಣ್ಣು ಹಾಯಿಸಿದ ಕಡೆಯೆಲ್ಲ ಸಹ ದೇವಾಲಯಗಳೇ ಕಂಡು ಬರುತ್ತೆ. ಅಷ್ಟೊಂದು ದೇವಾಲಯಗಳು ಇಲ್ಲಿವೆ. ಇಲ್ಲಿ ಒಂದೊಂದು ದಾರಿಗೂ ಒಂದೊಂದು ದೇವಾಲಯಗಳಿದೆ. ವಿಶ್ವದ ಮೂಲೆ ಮೂಲೆಯಿಂದ ಈ ದ್ವೀಪಕ್ಕೆ ಪ್ರವಾಸಿಗರು ಆಗಮಿಸ್ತಾರೆ. ಇಲ್ಲಿ ಇಷ್ಟೊಂದು ದೇವಾಲಯಗಳಿದ್ರೂ ಹೆಚ್ಚಿನ ದೇವಾಲಯಗಳಲ್ಲಿ ಪೂಜೆ ಮಾಡಲಿಕ್ಕೆ ಮೂರ್ತಿಗಳು ಇರೋದಿಲ್ಲ. ಇಲ್ಲಿ ಹಿಂದೂ ದೇವತೆಗಳು ಪ್ರತಿ ರೋಡಲ್ಲಿ ಪ್ರತಿಷ್ಠಾಪನೆಗೊಂಡಿರುತ್ತೆ. ನಮ್ಮಲ್ಲಿ ಹಿಂದೂ ದೇವಾಲಯಗಳಿದ್ದಂತೆ ಪದ್ಧತಿಗಳು ಸಹ ಇಲ್ಲೂ ಸಹ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ದೇವಸ್ಥಾನದ ಒಳಗಡೆ ಪ್ರವೇಶ ಆಗಬೇಕು ಅಂದರೆ ಪ್ರತಿಯೊಬ್ಬರು ಜ್ಯೋತಿ ಎನ್ನುವ ವಸ್ತ್ರ ಕಡ್ಡಾಯವಾಗಿ ಹಾಕ್ಕೊಂಡಿರಬೇಕು. ಇಲ್ಲಿ ಸಾವಿರಾರು ವರ್ಷ ಹಳೆಯ ದೇವಾಲಯಗಳು ಸಹ ಇದೆ. ವೀಕ್ಷಕರೇ, ಗಮನಿಸಬೇಕಾದ ಅಂಶ ಏನಪ್ಪಾ ಅಂದರೆ ಇದು ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಭಾರತದ ರಾಜರ ಆಳ್ವಿಕೆಗೆ ಒಳಪಟ್ಟಿತ್ತು ಅಂತ ತಿಳಿದು ಬರುತ್ತೆ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ರಾಜರಾಜ ಚೋಳರ ಆಳ್ವಿಕೆನಲ್ಲಿತ್ತು ಈ ಪ್ಲೇಸು. ಆ ನಂತರ ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂಗಳು ಹೋಗಿ ನೆಲೆಸಲಿಕ್ಕೆ ಶುರು ಮಾಡಿದ್ರು. ಹಿಂದೂಗಳು ಇಲ್ಲಿ ಅತಿ ಹೆಚ್ಚು ಸಂಖ್ಯೆ ನೆಲೆಸಿದ ಮೇಲೆ ಅಲ್ಲಿನ ಮೂಲ ನಿವಾಸಿಗಳು ಸಹ ಹಿಂದೂ ಧರ್ಮವನ್ನೇ ಫಾಲೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. 100 ಕಿಲೋಮೀಟರ್ ದೂರದಲ್ಲಿರುವ ಇಂಡೋನೇಷ್ಯಾವನ್ನು ನಮ್ಮ ದಕ್ಷಿಣ ಭಾರತದ ರಾಜರು ಆಳಿದ್ದಾರೆ ಅಂದರೆ ನಾವು ಹೆಮ್ಮೆ ಪಡಲೇಬೇಕು ಸ್ನೇಹಿತರೆ. ಹೀಗೆ ಸುಮಾರು 12 ಮತ್ತು 13ನೇ ಶತಮಾನದಲ್ಲಿ ಹಿಂದೂ ಸಂಸ್ಕೃತಿ ಅತಿ ಹೆಚ್ಚಾಗಿ ಬೆಳೆದಿತ್ತಿಲ್ಲಿ. ಹೀಗೆ ಭಾರತ ಮತ್ತು ಇಂಡೋನೇಷ್ಯಾದ ಮಧ್ಯೆ ಹಲವು ವ್ಯಾಪಾರಗಳು ಎಲ್ಲ ನಡೀತಾ ಇತ್ತು. ಈ ಸಮಯದಲ್ಲಿ ಅತಿ ಹೆಚ್ಚು ಬೌದ್ಧ ಭಿಕ್ಷುಗಳು ಮತ ಪ್ರಚಾರಕ್ಕೆ ಇಲ್ಲಿಗೆ ಬಂದಿದ್ರು. ಅವರಿಗೂ ಸಹ ರಾಜರು ಇಲ್ಲಿ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಸುಮಾರು 13ನೇ ಶತಮಾನದಲ್ಲಿ ಇಲ್ಲಿ ಅರಬ್ಬರ ದಾಳಿ ನಡೆಯುತ್ತೆ. ಅವರು ವ್ಯಾಪಾರಕ್ಕೆಂದು ಬಂದು ಇಲ್ಲಿನ ಸಂಸ್ಕೃತಿ ಮೇಲೆ ದಾಳಿ ಮಾಡ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿನ ಜನಗಳನ್ನು ಮತಾಂತರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇದರಿಂದ ಇಲ್ಲಿರುವ ಹಿಂದೂಗಳು ಮತ್ತೆ ಬೌದ್ಧರು ತತ್ತರಿಸಿ ಹೋಗ್ತಾರೆ. ಮುಸ್ಲಿಮೇತರ ಜನರಿಗೆ ಹಲವಾರು ತೆರಿಗೆಗಳನ್ನು ವಿಧಿಸ್ತಾರೆ. ಇಲ್ಲಿನ ಹಲವು ದೇವಾಲಯಗಳನ್ನು ಧ್ವಂಸ ಮಾಡ್ತಾರೆ ಮುಸ್ಲಿಂ ರಾಜರು. ಇನ್ನು ಹಲವಾರು ಹಿಂದೂಗಳು ಮತ್ತು ಬೌದ್ಧರು ಇಂಡೋನೇಷ್ಯಾದ ಬಾಲಿಗೆ ಓಡಿ ಹೋಗ್ತಾರೆ. ಇಂಡೋನೇಷ್ಯಾಕ್ಕೆ ಡಚ್ಚರ ಆಗಮನ ಆಗುವವರೆಗೂ ಇಲ್ಲಿನ ಸುಲ್ತಾನರ ದಾಳಿಯಿಂದ ಹಿಂದೂಗಳು ತತ್ತರಿಸಿ ಹೋಗಿದ್ರು. ಡಚ್ಚರ ಆಗಮನದ ನಂತರ ಸ್ವಲ್ಪ ಸುಧಾರಿಸಿದಂತೆ ಕಂಡು ಬಂದಿದೆ. ಬಾಲಿಯಲ್ಲಿ ಸುಮಾರು 83% ಅಷ್ಟು ಜನರು ಹಿಂದೂಗಳೇ ನೆಲೆಸಿದ್ದಾರೆ. ಇದರಿಂದನೇ ಇಲ್ಲಿರುವ ದೇವಾಲಯಗಳನ್ನು ನೋಡಿದ್ರೆ ಇದು ಒಂದು ಭೂಮಿ ಮೇಲಿನ ಸ್ವರ್ಗದಂತೆಯೇ ಕಾಣುತ್ತೆ. ಇಲ್ಲಿನ ಭತ್ತದ ಗದ್ದೆಗಳಂತೂ ಜನರನ್ನ ಕೈ ಬೀಸಿ ಕರೆಯುತ್ತೆ. ಇದನ್ನ ನೋಡ್ಲಿಕ್ಕೋಸ್ಕರನೇ ತುಂಬಾ ಜನ ಇಲ್ಲಿಗೆ ಬರ್ತಾರೆ. ಈ ಇಂಡೋನೇಷ್ಯಾದ ಬಾಲಿ ಇವತ್ತಿಗೂ ತುಂಬಾ ಕ್ಲೀನ್ ಸಿಟಿಯಾಗಿ ಉಳ್ಕೊಂಡಿದೆ. ತುಂಬಾ ಸ್ವಚ್ಛವಾಗಿ ಇಟ್ಟಿದ್ದಾರೆ. ಇಂಡೋನೇಷ್ಯಾದ ಬಾಲಿಗೆ ಭೇಟಿ ಕೊಡುವ ಪ್ರವಾಸಿಗರೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ.
ಇಂಡೋನೇಷ್ಯಾಕ್ಕೆ ಭೇಟಿ ಕೊಡುವ ಪ್ರವಾಸಿಗರಲ್ಲಿ ಸುಮಾರು 50% ಅಷ್ಟು ಜನರು ಬರೇ ಬಾಲಿಗೆ ಬರ್ತಾರೆ. ಇಲ್ಲಿ ಡಚ್ಚರ ಬಂದಿರುವುದರಿಂದನೇ ಇಲ್ಲಿ ಹಿಂದೂಗಳು ಇವತ್ತಿನವರೆಗೂ ಉಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಇಂದಿಗೂ ಹಲವು ದೇವಾಲಯಗಳನ್ನು ಉಳಿಸಿಕೊಳ್ಳುವ ಕಾರ್ಯ ನಡೀತಾ ಇದೆ. ವೀಕ್ಷಕರೇ, ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಇವತ್ತಿಗೂ ಹಿಂದೂ ಸಂಪ್ರದಾಯಗಳನ್ನೇ ಅನುಸರಿಸ್ತಾ ಇದ್ದಾರೆ. ಇಲ್ಲಿ ಹಿಂದೂ ಸಂಪ್ರದಾಯಕ್ಕೆ ಸಂಬಂಧಿಸಿದ ಹಲವು ನಾಟಕಗಳು ಮತ್ತು ಪಾತ್ರಗಳನ್ನೆಲ್ಲ ಮಾಡಿ ತೋರಿಸ್ತಾರೆ. ಬಾಲಿಯಲ್ಲಿರುವ ಹಿಂದೂಗಳು ಇಂದಿಗೂ ಸಹ ಪ್ರವಾಸಿಗರಿಗೆ ರಾಮಾಯಣದಲ್ಲಿ ಬರುವ ಹಲವು ಪಾತ್ರಗಳನ್ನು ಮಾಡಿ ತೋರಿಸ್ತಾರೆ. ಇಲ್ಲಿನ ಹಿಂದೂಗಳು ಇವತ್ತಿಗೂ ಸಹ ಸಂಸ್ಕೃತದಿಂದ ಬರುವ ಹಲವಾರು ಹೆಸರುಗಳನ್ನು ಇಟ್ಕೊಂಡಿರ್ತಾರೆ. ನಮ್ಮಲ್ಲಿ ದೇವಸ್ಥಾನಕ್ಕೆ ಹಣ್ಣು ಕಾಯಿಗಳನ್ನು ತೆಗೆದುಕೊಂಡು ಹೋಗುವಂತೆ ಇಲ್ಲಿ ಸಹ ದೇವಸ್ಥಾನಕ್ಕೆ ಹಣ್ಣು ಕಾಯಿ ಹೂಗಳನ್ನೆಲ್ಲ ತಗೊಂಡು ಹೋಗ್ತಾರೆ. ದೇವಸ್ಥಾನದ ಮುಂಭಾಗದಲ್ಲಿರುವ ಕಲ್ಯಾಣಿಯಲ್ಲಿ ಸ್ನಾನವನ್ನು ಮಾಡಿ ದೇವಸ್ಥಾನದ ಒಳಗೆ ಪ್ರವೇಶ ಮಾಡ್ತಾರೆ. ಇಂಡೋನೇಷ್ಯಾದ ಬಾಲಿಯ ಜನರು ಯಾವತ್ತೂ ಸಂಸ್ಕೃತಿಯನ್ನು ಬಿಟ್ಕೊಡೋದಿಲ್ಲ. ಅಲ್ಲಿನ ಹಿಂದೂಗಳು ನಾವು ಹಿಂದೂ ಅಂತ ಹೇಳ್ಕೊಳ್ಲಿಕ್ಕೆ ಅವರು ಹೆಮ್ಮೆ ಪಡ್ತಾರೆ. ಇಂಡೋನೇಷ್ಯಾದ ಬಾಲಿಯಲ್ಲಿರುವ ಹಿಂದೂ ದೇವಾಲಯಗಳನ್ನು ನೋಡ್ತಾ ಇದ್ರೆ ನಾವು ಇನ್ನೂ ಅವರಿಂದ ಕಲಿಯೋದು ಸ್ವಲ್ಪ ಇದೆ ಅಂತ ಅನಿಸುತ್ತೆ. ಅವರು ಹಿಂದೂ ದೇವಾಲಯಗಳನ್ನು ಸಂರಕ್ಷಣೆ ಮಾಡಿದಷ್ಟು ನಾವು ನಮ್ಮ ದೇವಾಲಯಗಳನ್ನು ಇನ್ನೂ ಕಾಪಾಡ್ಕೊಳ್ತಿಲ್ಲ ಅಂತ ಅನಿಸುತ್ತೆ. ವೀಕ್ಷಕರೇ, ಬೇರೆಯವರು ನಮ್ಮನ್ನು ಎಷ್ಟು ವರ್ಷ ಆಳಿದ್ರು ಅನ್ನೋದಕ್ಕಿಂತ ನಾವು ಎಲ್ಲೆಲ್ಲಿ ಹೋಗಿ ಆಳ್ವಿಕೆ ಮಾಡಿದ್ದೀವಿ ಅನ್ನೋದನ್ನು ನೋಡಬೇಕಾಗತ್ತೆ. ನಮ್ಮ ದೇಶದ ಇತಿಹಾಸವನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡು ನಾವು ಹೆಮ್ಮೆ ಪಡಬೇಕಾಗತ್ತೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ನಾನು ಇಲ್ಲಿ ಯಾವ್ಯಾವ ದೇವಸ್ಥಾನಗಳಿದೆ, ಇಲ್ಲಿ ಯಾವ ದೇವಸ್ಥಾನ ಎಷ್ಟು ಸುಂದರವಾಗಿದೆ, ಇಲ್ಲಿರುವ ಅತಿ ದೊಡ್ಡ ದೇವಸ್ಥಾನ ಹಾಗೂ ಪುರಾತನ ದೇವಸ್ಥಾನ ಯಾವುದು, ಈ ದೇವಸ್ಥಾನಗಳ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ತೀನಿ. ವೀಕ್ಷಕರೇ, ನಾವು ಹಿಂದೂಗಳೆನ್ನಲಿಕ್ಕೆ ಹೆಮ್ಮೆ ಪಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್ ಸ್ನೇಹಿತರೆ.